ಎಲ್ರಿಗೂ ನಮಸ್ಕಾರ. ನಾನು ಬಂದಾಯ್ತು, ಒಂದಷ್ಟು ಗಾಸಿಪ್ಗಳನ್ನ ತಂದಾಯ್ತು. ಹಾಗಾದರೆ ನೀವು ಕೂಡ ಫುಲ್ ಕಾತುರದಿಂದ ಕಾಯ್ತಿರ್ತೀರಾ ಏನಿದೆ ಇವತ್ತು ಇಂಟ್ರೆಸ್ಟಿಂಗ್ ಗಾಸಿಪ್ಸು ಅಂತ. ತಡ ಮಾಡೋದು ಬೇಡ. ಹಾಗಾದರೆ ನಮ್ಮ ಗುಂಡಿನ ವೆಲ್ಕಮ್ ಮಾಡೋಣ, ಬನ್ನಿ. ಗಾಸಿಪ್ಸ್ ಏನಿದೆ ಕೇಳೋಣ. ನಾನು ಒಂದಷ್ಟು ಗಾಸಿಪ್ಗಳನ್ನ ತಂದಿದ್ದೀನಿ. ಹಾಯ್ ಗುಂಡೆ. ಹಾಯ್ ಪೂ. ಹಾಯ್ ಪೂ ಅಂತ ರಾಗ ಎಳಿಯೋದ್ರಲ್ಲೇ ಬಂದೆ ನೋಡು. ಈಗ ನೀನ್ ವೆಲ್ಕಮ್ಮೇ ರಾಗದಲ್ಲಿ ಎಳೆದಿದ್ಯಾ ಗೊತ್ತಾ? ಹಾಯ್ ಹಲೋ ಅನ್ನೋ ತರ. ಹೌದಾ? ಹಂಗ ಅನ್ಸಿಲ್ಲ. ಅವ್ರಿಗೆಲ್ಲ ಜೋಶ್ ಕೊಡ್ಬೇಕು. ನನ್ನ ಮಾತು, ನನ್ನ ವಾಯ್ಸ್ ಜೋಶ್ ಕೊಡುತ್ತೆ. ಕಮೆಂಟ್ ಮಾಡಿ ಏನೋ. ಓಕೆ, ಏನ್ ಹಾಯ್ ಫೋ ಅಂತ ನಾನು ಯಾವಾಗ್ಲೂ ಹಂಗೆ ಹೇಳೋದು. ದಟ್ ಇಸ್ ವಾಟ್ ಮಾ. ನೀನ್ ಯಾವಾಗ್ಲೂ ಹಂಗೆ ಹೇಳ್ತೀಯ ಅಂತಾನೆ ಹಾಯ್ ಫೋ ಮೋ ಅನ್ನಲ್ಲ ನಾನು. ಮೂಗಲೆ ಪೋ ಅಂತಾಳೆ. ಅದು ಗುರು ಇವೆಲ್ಲ. ನೀವು ಕಮೆಂಟ್ ಮಾಡಿ ಯಾರು ಹೆಂಗ್ ಹೇಳ್ತಾರೆ, ಯಾರು ಹೆಂಗ್ ಮಾಡ್ತಾರೆ. ಓ ಹೆಣ್ಮಗ ಹೋಗ್ಲಿ ಬಿಡ್ರಿ, ಟೈಮ್ ವೇಸ್ಟ್ ಮಾಡ್ಬೇಡ. ಹೇಳಿ ಹೇಳಿ ನನಗೆ ಆಮೇಲೆ ಏನ್ ಮಾಡ್ತೀವಿ. ಹಾ ಟೈಮ್. ಈಗ ನಾನು ಇನ್ನೂ ಭಾಳ ವಿಚಾರ ತಿಳ್ಕೊಳ್ಳೋದಿರುತ್ತೆ, ಭಾಳ ವಿಚಾರ ಮಾತಾಡ್ಬೇಕಾಗಿರುತ್ತೆ. ಇವಳು ಅರ್ಧದಲ್ಲೇ ಟೈಮ್ ಐತೆ. ಜಾಸ್ತಿ ಎಳಿಬಿಡ ಕಣೆ ಅಂತ ಮುಚ್ಚಿಸ್ಬಿಡ್ತಾಳೆ ನನ್ನ ಬಾಯಿನ. ಅವ್ಳಿಗೆ ಏನ್ ಪ್ರೋಗ್ರಾಮ್ ಇನ್ನೇನ್ ಮುಗಿಬೇಕು ಅವಾಗ ನೆನಪಾಗಿರುತ್ತೆ ವಿಷಯ. ಏನ್ ಮಾಡಕ್ ಸಾಧ್ಯ? ಮುಗಿಸ್ಲೇಬೇಕು, ಅವಳನ್ನ ಮುಚ್ಚಲೇಬೇಕು. ಹಂಗೆ ಇವಳು ಮಾಡೋದು. ಏನ್ ಮಾಡ್ತೀರಾ? ಸರಿ, ಏನ್ ತಂದಿದೀಯಾ ಇವತ್ತು ಗಾಸಿಪ್ನ? ಈಗ ದಿನ ಲಂಚ್ ಬಾಕ್ಸ್ನಾಗ ಏನ್ ತಂದ್ಯಾ ಅಂತ ಕೇಳ್ತಾರಲ್ಲ, ಹಂಗೆ ಕೇಳ್ಬೇಕು. ಏನ್ ತಂದ್ಯಾವ ಇವತ್ತು ಅಂತ. ನೀನೇನ್ ತಂದಿದ್ಯಾ? ಭಾಳ ಸುದ್ದಿ ತಂದೇನೆ ನಾನು. ಒಂದು ಹಳೇ ಸುದ್ದಿಗೆ ಈಗ ಒಂದಷ್ಟು ಹೊಸ ಮಸಾಲಗಳು ಆಡ್ ಆಗಿದೆ. ಅದು ಮಸಾಲ ಆಡ್ ಆದ್ರೆ ಚಕ್ಕದಾಗಿರುತ್ತಲ್ಲ ಗುಂಡಿ. ಒಂಥರ ಅದು. ನೀನು ಒಂದ್ಸಲ ಮಸಾಲ ಮಾತಾಡ್ತಿರ್ತಿ, ಕೆಲವ್ರಿಗೆ ಇಲ್ಲಿ ಚೆನ್ನಾಗಿ ಮಸಾಲ ಹಾಕ್ತಿರ್ತಾಳೆ, ನನ್ನ ಕೈಯಲ್ಲಿ. ಹೌದು, ಅದಕ್ಕೆ ಕೆಲವೊಂದು ವಿಚಾರದಲ್ಲಿ ಇವಳಿಗೆ ಮಸಾಲ ಹಾಕಿ ಅಭ್ಯಾಸ. ಒಂದೊಂದ್ಸಲ ಖಾರವಾಗಿ ಹಾಕಿರ್ತಾಳೆ ಮಸಾಲ. ಸರಿಯಾಗಿ ಅನ್ಸ್ಕೋತಾರೆ. ಏನ್ ಮಾಡ್ಲಿ, ನನಗೆ ಸ್ವಲ್ಪ ಬಿಪಿ ಜಾಸ್ತಿ. ಸರಿ, ಕಮ್ಮಿ ಮಾಡ್ಕೋ ಆಯ್ತಾ? ಬಿಪಿ ಯಾಕೆ ಮಾಡ್ಕೋಬೇಕು? ನಾನ್ ಸರಿ ಇದ್ರೆ ನಾನ್ ಸರಿ, ಆ ಕಡೆಯಿಂದ ಉಲ್ಟಾ ಹೊಡಿತು ಅಂದ್ರೆ ಉಲ್ಟಾನೆ. ಸರಿ ಬಾ, ಗಾಸಿಪಿಗೆ ಬಾ ನೀನು. ಸರಿ ಹೇಳು ಫಸ್ಟ್. ನಿನ್ನಿಂದ ನಾನು ಶುರು ಮಾಡ್ಕೋಬೇಕು. ನಾನು ಈಗ ಒಂದ್ ಸ್ವಲ್ಪ ದಿನದ ಮುಂಚೆ ಅನುಪಮಾ ಪರಮೇಶ್ವರ್ ಅವ್ರದ್ದು ಮಾತಾಡಿದ್ವಿ ಗೊತ್ತಾ? ಲಿಪ್ ಕಿಸ್ ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ಲಿಪ್ ಕಿಸ್ ಮಾಡಕ್ಕೆ ಇಷ್ಟು ಸಂಭಾವನೆ ತಗೋತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಆ ಲಿಪ್ ಕಿಸ್ ಸೀನ್ ಆದ್ಮೇಲೆ ಅವ್ರಿಗೆ ಸಖತ್ ಡಿಮ್ಯಾಂಡ್ ಬಂದಿದ್ಯಂತೆ. ನೋಡ್ದ್ಯಾ? ಎಲ್ಲಾ ಸಿನಿಮಾಗಳಲ್ಲೂ ಮಾಡಲ್ಲ ನಾನು ಹಂಗೆ ಮತ್ತ ಅಷ್ಟು ಸಂಭಾವನೆ ತಗೊಂಡಿಲ್ವಾ ಅಂತ ಏನೇನೋ ಹೇಳ್ತಾ ಇದ್ರು. ನಮ್ಮ ಆಫೀಸಲ್ಲಿ ಒಬ್ರು ಹಿಂಗಂತಾರೆ. ಅವ್ರ ಬಗ್ಗೆ ಬೇಡ, ಈ ಆಕ್ಷನ್ ಹಂಗೆ. ಈ ಆಕ್ಷನ್ ನಾವು ಈ ಟೈಮಲ್ಲಿ ಇದನ್ನ ಯೂಸ್ ಮಾಡಬೇಕು. ಇದು ಬಂದಿದೆ, ಅವಳಿಗೆ ಫುಲ್ ಡಿಮ್ಯಾಂಡ್ ಆಗಿದೆ. ಎವ್ವಿ ಡಿಮ್ಯಾಂಡ್ ಅಂತೆ ಕಣೆ. ಸೊ ಈಗ ಸಂಭಾವನೆ ಜಾಸ್ತಿ ತಗೋತಿದ್ದಾಳಂತೆ ಕಣೆ ಅವಳು. ಆಮೇಲೆ ಫುಲ್ ಡಿಮ್ಯಾಂಡ್ ಅಂತೆ. ಏನಂದ್ರೆ ಡಿಮ್ಯಾಂಡು ಎಲ್ಲರೂ ಬಂದು ಅನುಪಮಾ ಪರಮೇಶ್ವರ್ ಡಿಮ್ಯಾಂಡ್ ಅಂದ್ರೆ ನಿಂಗೆ ಗೊತ್ತಲ್ಲ, ಈ ಸಿನಿಮಾ ಆ ಸಿನಿಮಾ ಅಂತ ಸಖತ್ ಅಂದ್ರೆ ಸಖತ್ ಆಪರ್ಚುನಿಟೀಸ್ ಬರ್ತಿದ್ಯಂತೆ. ಹೌದಾ? ಬೆಳೆದ್ ಬಿಟ್ಲು ಕಣೆ. ನಟ ಸಾರ್ವಭೌಮ ಮಾಡಿದ್ಮೇಲಿಂದ ಅಪ್ಪು ಅಂದ್ರೆ ಇವಳು ಮೊದ್ಲೇ ಮೂವಿ ಮಾಡಿದೀನಿ ನಾನು, ಹಂಗೆ ಓ ಮೈ ಗಾಡ್ ಅಂತ ಆಕ್ಟಿಂಗ್ ಶುರು ಮಾಡ್ಬಿಡ್ತಾಳೆ. ಹೌದು ಅಂತ ಹಂಗೆ ಕೈ ಹಿಂಗ್ ಅಲ್ಲಾಡಿಸಿ ಕೈ ಕಟ್ಟಾಕ್ಬಿಟ್ಟು ಮಾತಾಡೆ ಅಂದ್ರೆ ಅವಳು ದೇವ್ರಣೆಗೂ ಮಾತಾಡಲ್ಲ. ಇಟ್ಸ್ ಮೈ ಸ್ಟೈಲ್. ನನ್ನ ಸ್ಟೈಲ್ ಹಿಂಗಿರೋದ್ರಿಂದ ನಾನು ಹಿಂಗೆ ಮಾತಾಡ್ಬೇಕಲ್ವಾ? ಸೊ ನನ್ನ ಸ್ಟೈಲ್ ಕೆಂಕಿದೆ. ಅದೆಲ್ಲ ಏನಕ್ಕೆ ನಿನ್ಗೆ? ಓಹೋ, ಇವಳು ಏನು ಮುಖ ನೋಡು ಅಂದ್ರೆ ಇಲ್ದೇ ಇರೋದೆಲ್ಲ ನೋಡ್ತಾಳೆ ಇವಳು. ಇಲ್ಲದೆ ಇರೋದನ್ನ ನಾನು ನೋಡಿಲ್ಲ. ಅದು ಹಿಂಗ್ ಕಣ್ಣು ಹೋಯ್ತು, ಅದಕ್ಕೆ ಕೇಳಿದೆ. ಏನದ? ಏನೋ ಬಿಡು, ಹೋಗ್ಲಿ. ಅದೆಲ್ಲ ನಾಚ್ಕೋತಿದ್ಯಾ? ಅದೆಲ್ಲ ಹೇಳ್ಬಾರ್ದು ಕಣೆ. ಆನ್ ಕ್ಯಾಮ್ರಾದಲ್ಲಿ ಇದೀವಿ, ಆಫ್ ಕ್ಯಾಮ್ರಾದಲ್ಲಿ ಇದ್ದಾಗ ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಈಗಲೇ ಹೇಳಲ್ಲ. ನೀನು ನೆಕ್ಸ್ಟ್ ಒಂದು ಲೆವೆಲಿಗೆ ಬೆಳಿತೀಯಲ್ಲ, ಬೇರೆ ಲೆವೆಲಿಗೆ ಹೋಗ್ತೀಯಲ್ಲ ಅವಾಗ. ಅಂದ್ರೆ ಬೇರೆ ಲೆವೆಲ್ ಅಂದ್ರೆ ಈಗ ಮದ್ವೆ ಆಗಿ ನೆಕ್ಸ್ಟ್ ಲೆವೆಲ್ ಲೆವೆಲ್ಸ್ ಬರುತ್ತೆ. ನಾನೆಲ್ಲೋ ಆಂಕರಿಂಗ್ ಅಲ್ಲೇ ಬೇರೆ ಲೆವೆಲ್. ನಾನು ಆಂಕರಿಂಗ್ ಅಲ್ಲ, ಇದು ಬೇರೆ. ದಿಸ್ ಇಸ್ ಪರ್ಸನಲ್. ಓಕೆ. ಸೊ ಈಗ ಅವಳಿಗೆ ಫುಲ್ ಡಿಮ್ಯಾಂಡ್ ಅಂತೆ ಕಣೆ. ಅಲ್ಲ ಮಾಡಲ್ಲ ಅಂತಿದ್ಲು, ದುಡ್ಡು ಬಂತು ಅಂತ ಹಿಂಗೆಲ್ಲ ಮಾಡಿದ್ಲು. ಈಗ ಅಕ್ಕಂಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್. ಏನೋ ಸಿನಿಮಾಗಳು ಆಫರ್ ಅಂತ ಸಿಕ್ಕಾಬಿಟ್ಟು ಏನ್ ಹತ್ರ ಮಾಡ್ಬಿಟ್ರೆ ಎಕ್ಸ್ಪೋಸ್ ಮಾಡ್ಬಿಟ್ರೆ ಫುಲ್. ಎಕ್ಸ್ಪೋಸ್ ಎಲ್ಲಿ ಮಾಡಿದಾಳೆ? ಸರಿ ಆಯ್ತು, ಅವಳು ಲಿಪ್ ಲಾಕ್ ಮಾಡಿದ್ರೆ ಆ ಥರ ಎಲ್ಲ ಲೈಕ್ ಆ ಥರ ಸೀನ್ಸ್ಗಳೆಲ್ಲ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅವಕಾಶಗಳು ಸಿಗುತ್ತೇನಾ ಅಲ್ವಾ?
ಇನ್ನೊಂದು ಇಂಥದ್ದೇ ಇನ್ನೊಂದು ಏನ್ ಗೊತ್ತಾ, ಏನಿನ್ ಕಾಲೆಲ್ಲ ತೋರಿಸ್ಬೇಡ ಕಣಮ್ಮ, ಕೇಳಿಸ್ಕೊಳ ಕಾಲ್ ತೋರ್ಸುತ್ತೆ. ಅವನು ಜಮೀರ್ ತಾನೆ, ಹಾ ಅವನ್ ಮಗ ತಾನೆ ಜಮೀರ್. ಕಂಗ್ರಾಚುಲೇಷನ್ಸ್ ಬದಾ ಕಂಗ್ರಾಚುಲೇಷನ್. ಆಮೇಲೆ ಇನ್ನೊಂದು ಡೈಲಾಗ್ ಇದೆ ಕಣೆ, ಎಷ್ಟೊಂದು ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಬರೋದು. ಅವ್ರ ಮಗ ಗೊತ್ತಲ್ಲ ಏನ್ ಮಾಡ್ತಿದ್ದಾರೆ ಹೇಳು, ಸಿನಿಮಾಗಳು ಮಾಡೋರಲ್ಲಮ್ಮ, ಅದ ಯಾವ್ದ ಏನದು ಬನಾರಸ್ ಮಾಡಿ ಸಿನಿಮಾಗಳು ಆಕ್ಚುಲಿ ಚೆನ್ನಾಗಿದ್ವಂತೆ, ಜನರು ಹೇಳೋ ಪ್ರಕಾರ ಚೆನ್ನಾಗಿತ್ತಂತೆ. ಈಗ ಪೋಸ್ಟರ್ ರಿಲೀಸ್ ಆಗಿದೆ ಕಣೆ. ಹೌದಾ, ನೋಡ್ಬೇಕು ಪೂನಿನ ಪೋಸ್ಟರ್ನ. ಎಲ್ಲ ಕಡೆ ಜಮೀರ್ ಅಹಮದ್ ಮಗ ತಾನೆ, ಅದೇನ ಜಯಾದ್ ಖಾನ ಜಯಾದ್ ಖಾನ್ ಅವ್ರದ್ದು ಬನಾರಸ್ ಸಿನಿಮಾನು ಹಿಟ್ಟಾಗಿತ್ತು, ಚೆನ್ನಾಗಿ ಮಾಡಿತಾಯಪ್ಪ, ಸಖತ್ ಹಿಟ್ಟಾಗಿ. ಆಯಪ್ಪ ಹಂಗೆ ಡೈಲಾಗ್ ಕಂಗ್ರಾಚುಲೇಷನ್ ಬದಾ ಕಂಗ್ರಾಚುಲೇಷನ್. ಈ ಮಗ ಈಗ ಡೈಲಾಗ್ ಬಿಟ್ಟ. ಏನ್ ಗೊತ್ತಾ, ಪೋಸ್ಟರ್ ಹೆಂಗ್ ನಾರ್ಮಲ್ ಪೋಸ್ಟರ್ಸ್ ನೋಡಿದ್ಯಾ ನೀನು, ಬೇರೆ ಬೇರೆ ಫಿಲಮ್ಸ್ ಆ ತರ ಫಿಲಮ್ಸ್ ಎಲ್ಲದ್ರಲ್ಲೂ. ಬಟ್ ಇಲ್ಲಿ ಹೀರೋಯಿನ್ ಕಾಲಲ್ಲಿ ಬೆರಳುಗಳ ಮಧ್ಯ ಸಿಗರೇಟ್ ಹಿಡ್ಕೊಂಡು ಅವನ್ ಬಾಯಿಗಿಟ್ಟಿದ್ದಾಳೆ ಕಣೆ. ಹಿಂಗಿಟ್ಟಿರೋದ ನಿನಗಿಟ್ಟು ತೋರಿಸ್ಲಾ ನಾನೀಗ? ಬೇಡ ಕಣವ, ಆ ತರದ ಎಕ್ಸ್ಪೆರಿಮೆಂಟ್ ಎಲ್ಲ ನಾನು ಮಾಡಕ್ಕೆ ಹೋಗಲ್ಲ. ಅದು ಯಾವ್ಯಾವ ಟೆಕ್ಸ್ಟ್ ತಗೊಂಡಿರ್ತಾರ ಸಿಗರೇಟ್ನ, ಅಂದ್ರೆ ಕಾಲ್ ಬೆರಳುಗಳಿದೆಯಲ್ಲ ಅದ್ರ ಮಧ್ಯ ಇಟ್ಬಿಟ್ಟು ಅವ್ನ್ ಬಾಯಿಗಿಟ್ಟಿದ್ದಾಳೆ ಕಣೆ. ಆ ಪೋಸ್ಟರ್ ಎಲ್ಲೆಡೆ ಸೋಷಿಯಲ್ ಮೀಡಿಯಾ ಸಿಗರೇಟ್ನೇ ಹಾಕಿಟ್ಲು ಅಂತ ಅವಳು ಹಿಂಗ್ ಕಾಲಿಟ್ಕೊಂಡು ಸಿಗರೇಟ್ ಮತ್ತೆ ಇನ್ನೇನ್ ಇಡ್ಬೇಕಿದ್ದವಳು? ಶುರುವಾಯ್ತು ಇವಳದು. ಏಯ್ ಸ್ಟಾಪ್ ಇಟ್, ನೀನೇನ್ ಹಾಕ್ಬಿಟ್ರೆ ಮುಗೀತಲ್ಲ ಇಲ್ಲಿ. ನೀನ್ ಇನ್ನೇನ್ ಇಡ್ಬೇಕಿತ್ತು? ಅಲ್ಲ ಅವಳು ಅಂದ್ರೆ ನನಗೆ ಹೆಂಗ್ ಗೊತ್ತಾ, ಅದ್ ಯಾಕೆ ಸಿಗರೇಟ್ ಕಾನ್ಸೆಪ್ಟ್ ಬಂತಂತ ಈಗ ಡೈರೆಕ್ಟರ್ನ ಕೇಳ್ಬೇಕು, ಆ ಪೋಸ್ಟರ್ನ ಐಡಿಯಾ ಮಾಡೋದನ್ನ ಕೇಳ್ಬೇಕು. ಓಕೆ ನನಗೆ ಜಾಸ್ತಿ ನಗಸ್ಬೇಡ ಆಮೇಲೆ ನೀನ್, ಆಯ್ತಾ? ಆಮೇಲೆ ನನಗೆಲ್ಲ ಮರ್ತೋಗ್ಬಿಡತ್ತೆ ಏನೇನ್. ಅಲ್ಲ ಕಣೆ, ಅವಳು ಅವನ್ ಕಾಲಿಂದ ತೆಗೆದು ಸಿಗರೇಟ್ ಇಟ್ಟಿರ್ಬೇಕಾದ್ರೆ ಅವ್ನಿಗೇನ್ ಅನ್ಸಿರ್ಬೇಡ, ಏನೇನ್ ಅನ್ಸ್ಬೇಕು. ಪೋಸ್ಟರ್ ಒಂಥರ ಸಖತ್ತಾಗಿದೆ ಕಣೆ. ಅವಂದು ಫುಲ್ ಮೈಯಲ್ಲೆಲ್ಲ ಏನೋ ಶರ್ಟ್ ಹಾಕೊಂಡಲ್ಲೇ ಬಾಡಿ ಎಕ್ಸ್ಪೋಸ್ ಮಾಡ್ತಿದ್ದಾನೆ. ಇವಳು ಅವಳ ಕಾಲ್ಗಳನ್ನ ಎಕ್ಸ್ಪೋಸ್ ಮಾಡ್ತಿದ್ದಾಳೆ. ಇವಳು ಕಾಲ್ಗಳ ಎಕ್ಸ್ಪೋಸ್ ಮಾಡಿ, ಕಾಲ್ಗಳ ಎಕ್ಸ್ಪೋಸ್ ಅಂತ ಅಂದ್ರೆ ಕಾಲ್ ಬೇಳಗಳ ಮಧ್ಯೆ ಸಿಗರೇಟ್ ಇಟ್ಬಿಟ್ಟು ಹಿಂಗ್ ಬಾಗಿಟ್ಟವಳೆ. ಹಿಂಗ್ ಇಟ್ಟಿರೋದು ಬಾಯಲ್ಲಿ. ಹೌದು. ಅದನ್ನ ಯಾಕೆ ಅವಳು ಕಾಲಿಂದ ತೆಗೆದು ಕೈಯೆಲ್ಲ ಇಟ್ಟಿದ್ರೆ ಡೈರೆಕ್ಟ್ ಬರುತ್ ನನ್ ಬಾಯಿಗೀಗ ಡೈರೆಕ್ಟ್. ಸರಿ, ನಾನ್ ನಿನ್ ಬಗ್ಗೆ ಅವ್ರದ್ದು ಡೈರೆಕ್ಟರ್ ಬಿಟ್ಟಾಕು, ನಾನ್ ನಿನ್ ಜನರಲ್ ಆಗಿ ಮಾತಾಡ್ತಾ ಇದೀನಿ. ಅಲ್ಲಿ ಕೈಯೆಲ್ಲ ಇಡ್ಬೋದಿತ್ತಲ್ಲ ಅವಳು, ಅಂದ್ರೆ ಅಷ್ಟು ರೊಮ್ಯಾಂಟಿಕ್ ಆಗಿರಲ್ಲ. ಏನೋ ಕೈಯೆಲ್ಲ ಇಡ್ಬೋದಿತ್ತು, ಅವನೇ ಇಟ್ಕೋಬೋದಿತ್ತು. ಬಟ್ ರೊಮ್ಯಾಂಟಿಕ್ ದೇವ್ರೇ ಹುಡುಗಿ ಅಲ್ಲ ಕಣಿ, ಸಿಗರೇಟ್ ಅಲ್ಲ ಅವನೇ ಇಟ್ಕೋಬೋದಿತ್ತು, ಆದ್ರೆ ಅವನ್ ಇಟ್ಕೊಂಡಿಲ್ಲ. ಆದ್ರೆ ಸರಿ ಅವನೇ ಇಟ್ಕೋಬೋದಿತ್ತು, ಆದ್ರೆ ಅವ್ನು ಇಟ್ಕೋಬೋದಿತ್ತು. ಸರಿ ಅದು ಡ್ಯಾಶ್ ಅದೇ ಸಿಗರೇಟ್ನೇ ಇಟ್ಕೋಬೋದಿತ್ತು, ಆದ್ರೆ ಅನ್ಫಾರ್ಚುನೇಟ್ಲಿ ಇಟ್ಕೊಂಡಿಲ್ಲ. ಇನ್ನೊಂದು ಈಗ ಸಿಗರೇಟ್ ನ ಅವನೇ ಇಟ್ಕೊಂಡಿದ್ರೆ ನಮಗ್ ಸುದ್ದಿ ಸಿಕ್ತಿತ್ತಾ? ಇರ್ಲಿಲ್ಲ ಕಣೆ. ಇಂತ ಆಯ್ತಿರ್ತೀವಿ ನಾವ್ ಇಂತ ಗಾಸಿಪ್ ಮಾಡಕ್ಕೆ. ಅದೇ ಕತೆ ಅದೇ ಚಿತೆ ಅಂತ ಮಾತಾಡ್ಬೇಕಿತ್ತು. ಬಟ್ ಈಗ ನೋಡು, ಅವಳ ಬೆರಳಲ್ಲಿ ಇಟ್ಟು ಬಾಯಿಗಿಟ್ಟಿರೋದಕ್ಕೆ ಅದು ಫುಲ್ ವೈರಲ್ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೌದಾ? ಕಮೆಂಟ್ಸ್ ನೋಡ್ಬೇಕಿತ್ತು. ರಿಲೀಸ್ ಮಾಡಿದಾನೆ ಅಂತ ಅನ್ಬಿಟ್ಟು ಹೇಳಿದ್ರಲ್ಲ, ಅದೇ ಪೋಸ್ಟರ್ ಕಣೆ. ಆ ಪೋಸ್ಟರ್ಗೆನೆ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್, ಕಂಗ್ರಾಚುಲೇಷನ್ ಬ್ರದರ್ ಅಂತ. ಹಾಟ್ ಆಗಿದ್ದಾನೆ ಕಣೆ ಅವನು. ಅಂದ್ರೆ ಹಾಟ್ ಆಗಿದ್ದಾನೆ ಅಂದ್ರೆ ಹಾಟ್ ಆಗಿದ್ದಾನಂತೆ. ಇವಳು ಏನ್ ನೋಡ್ಬಿಟ್ಟವಳ ಅನ್ನಂಗೆ. ಹಾಟ್ ಅಂದ್ರೆ ಜಸ್ಟ್ ಲೈಕ್ ನಾರ್ಮಲ್ ಆಗಿ ಹೇಳಿದ್ದಾಯ್ತಾ, ತಪ್ಪು ತಿಳ್ಕೊಬೇಡಿ. ಆಟ ಆಗವನಂತಪ್ಪ ಏನೋ ನಮ್ಮ ಭೂಮಿಗೆ. ನಾನು ಸರಿಯಾಗಿ ನೋಡಿಲ್ಲ ಕಣ್ರು, ಪೋಸ್ಟರ್ ಅಷ್ಟೇ ನೋಡಿದ್ ನಾನು. ಪೋಸ್ಟರ್ ನೋಡ ಚೆನ್ನಾಗಿದೆ ಪೋಸ್ಟರ್, ಆಕ್ಚುಲಿ ಚೆನ್ನಾಗಿ ಬಂದಿದೆ. ಹೋಗ್ಲಿ ಬಿಡು, ಅದೇನೋ ಸಿಗರೇಟ್ ಕತೆ ಬಿಟ್ಟಾಕು. ಈಗೆಲ್ಲ ಹೊಸ ಫ್ಯಾಷನ್ ಎಲ್ಲ ನಮ್ಮ ಹುಡುಗರು ಶುರು ಹಚ್ಕೊಂಡ್ಬಿಟ್ರೆ ಅಂತ. ಈ ಕಾಲಲ್ಲೇ ಹುಡುಗಿರ್ ಕಾಲ್ ಬೇಕು ಸಿಗರೇಟ್ ಹಚ್ಚಕ್ಕೆ ಅಂತ. ಮೇ ಬಿ ಇರಬಹುದು ಅಲ್ವಾ? ಐ ಹ್ಯಾವ್ ನೋ ಐಡಿಯಾ. ನಾನ್ ನೋಡ್ತಿದ್ದ ಆಗ ರೀಲ್ಸ್ ಗಳಲ್ಲೆಲ್ಲ ಹುಡುಗಿ ಎಲ್ಲ ಹಚ್ಬಿಟ್ಟು ಕೊಡ್ತಿದ್ಲು. ಇದ್ರಲ್ಲಿ ಕಾಲ್ ಬೆರಳುಗಳ ಮಧ್ಯೆ ಇಟ್ಬಿಟ್ಟು ಕೊಟ್ಟಿದ್ದಾಳೆ. ಹೌದು. ಚೂರ್ ಕೈ ಕೊಡು ಒಂದ್ಸತಿ.
ಸದಾಕಾಲ ನಿನ್ನ ಜೊತೆ ಇರ್ತೀನಿ, ಕೈ ಹಿಡ್ಕೊಂಡು. Thank you. ನೋಡಿ ಈ ಥರ ಕೈ ಹಿಡ್ಕೊಂಡು ಸದಾಕಾಲ ನನ್ನ ಜೊತೆ ಇರ್ತೀನಿ. ನಾನು ಯಾವತ್ತೂ ಕೈ ಕೊಡಲ್ಲ, ಕೈ ಬಿಡಲ್ಲ, ಗೊತ್ತಾಯ್ತಾ? ಏನು ವೆರಿ ಬ್ಯಾಡ್. ಕೈ ಬಿಡಲ್ಲ. ನೋಡ್ದಲ್ಲ ನಂದಿದ್ದೆರಡು ಗಾಸಿಪ್ ಇತ್ತು. ನೀನೇನ್ ತಂದಿದ್ಯಾ? ಖಾಲಿ ಅರಿಕತೆ ಮಾಡ್ತಿದ್ಯಾ? ಇಲ್ಲ, ಆ್ಯಕ್ಚುಲಿ ಒಂದು ಗಾಸಿಪ್ ಇತ್ತು, ಇನ್ನೊಂದು ಗಾಸಿಪ್ ಇದೆ. ಅದೇನಪ್ಪ ಅಂತಂದರೆ ಸಮಂತನ್ ಗೊತ್ತಲ್ಲ, ಯಾವಾಗಲೂ ಸುದ್ದಿಲಿ ಇರ್ತಾಳೆ ಕಣೆ. ಏನಾದರೂ ಚಂದ ದಳಕ್ಕೆ ಚಂದ ಏನೋ ಆರೋಗ್ಯ ಸಮಸ್ಯೆ ಎಲ್ಲ ಇತ್ತ. ಆರೋಗ್ಯ ಸಮಸ್ಯೆ ಎಲ್ಲ ಇತ್ತು ಪಾಪ, ಡಿವೋರ್ಸ್ ಎಲ್ಲ ಆಗಿತ್ತು. ನನಗೂ ಬೇಜಾರಾಯ್ತು ಕಣೆ, ಅವರಿಬ್ರು ಡಿವೋರ್ಸ್ ಎಲ್ಲ ಆಗಿದ್ದು. ಹೌದು, ಎಷ್ಟೊಂದು ಜನ ಲೈಕ್ ಸಿ ಹೀರೋಯಿನ್ಗೆ ಅಂತ ಫ್ಯಾನ್ಸ್ ಇರ್ತಾರೆ, ಹೀರೋಗೆ ಅಂತ ಫ್ಯಾನ್ಸ್ ಇರ್ತಾರೆ. ಬಟ್ ಇಲ್ಲೇನು ಕೆಲವ್ರಿಗೆ ಅಂದ್ರೆ ಹೀರೋ ಹೀರೋಯಿನ್ ಇಬ್ರು ಗಂಡ ಹೆಂಡತಿ ಅನ್ನೋದಕ್ಕೆ ಕೆಲವು ಫ್ಯಾನ್ಸ್ ಇದ್ರು. ನಾನು ಅಷ್ಟೇ ಅವ್ರಿಬ್ರು ಪೇರಿಗೆ ನೋಡಿ ನಾನು ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ ಗೊತ್ತಾ, ನೋಡಿ ಅವ್ರಿಬ್ರು ಎಷ್ಟು ಚಂದ ಅದಾರ, ಎಷ್ಟು ಚಂದ ಮದುವೆ ಆಗ್ಯಾರ, ಎಷ್ಟು ಚಂದ ಅಡ್ಡಾಡ್ತಾರೆ. ಆಕ್ಚುಲಿ ನಾನ್ ಫ್ಯಾನ್ ಯಾವ ಕಪಲ್ಗೆ ಅಂದ್ರೆ ಪೂ ಮತ್ತೆ ಅವ್ರ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಂಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನೀನು ಡವ್ ಮಾಡಲಿ ಅಂತಲ್ಲ, ನಾನು ಸೀರಿಯಸ್ ಆಗಿ ಹೇಳಿದ್ದು. ಆನ್ ಅ ಸೀರಿಯಸ್ ನೋಟ್, ಐ ಲವ್ ದೀಸ್ ಕಪಲ್, ದೇ ಆರ್ ಮೈ ಫೇವರೇಟ್ ಕಪಲ್ಸ್. ಸೊ ಒನ್ ಥಿಂಗ್, ನನಗೆ ಈ ಥರ ಫ್ಯಾನ್ಸ್ ನಮ್ಮಿಬ್ರು ಪೇರ್ಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಆದರೆ ನಾನು ಫ್ಯಾನ್ ಅಲ್ಲ. ಇವನ್ ಡ್ಯಾನಿ ಅಂತ ಒಬ್ರು ಇದ್ದಾರೆ, ಅವರು ಕೂಡ ಸಿಕ್ಕಾಪಟ್ಟೆ. ಡ್ಯಾನಿ ಬೋನಿ ನನಗೆ ಗೊತ್ತಿಲ್ಲ. ಡ್ಯಾನಿ ಇಸ್ ಒನ್ ಆಫ್ ಮೈ ಫ್ಯಾನ್. ಏನೋ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮಿಬ್ರು ಪೇರ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಆಕ್ಚುಲಿ ನಾನು ಇದುವರೆಗೂ ಕೇಳಿಸ್ಕೊಂಡಿಲ್ಲ. ಅವ್ರು ನಿಜ ಹೇಳಿಲ್ಲ, ಇವಳು ಸುಳ್ಳು ಪುಂಗ್ತಾಳೆ. ಮದ್ವೆ ಆದ್ರೆ ಈ ತರ ಅಂದ್ರೆ ಹಿಂಗಿರ್ಬೇಕು ಮದ್ವೆ ಆದವರು ಅಂತ. ಅವ್ನು ಯಾಕೆ ಹಂಗೆ ಹೇಳ್ದ? ಅವ್ನು ನಿಮ್ಮಿಬ್ರು ಒಟ್ಟಿಗೆ ನೋಡೇ ಇಲ್ಲ, ಅದ್ ಹೆಂಗ್ ಹೇಳ್ಬಿಟ್ಟ ಅವನು? ಅವ್ನು ನೋಡ್ದೆ ಇದ್ರು ಫೋಟೋಸ್ ಅಲ್ಲಿ ನೋಡಿರ್ತಾನೆ. ಸುಳ್ಳು ಹೇಳ್ತಾಳೆ ಅವಳು. ನೋಡಿ ಅವ್ನು ಯಾವಾಗ್ಲೂ ನನ್ನ ಸ್ಟೇಟಸ್ ಕಣ್ಣಲ್ಲೇ ಗೊತ್ತಾಗುತ್ತೆ, ಐ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅವಳು, ಸುಳ್ಳು ಹೇಳ್ತಿದ್ದಾಳೆ. ಬಟ್ ನಾನು ಹಂಗಲ್ಲ, ನಾನು ಬಾಬನ್ ಜೊತೆ ಮಾತಾಡಿದ್ದೀನಿ. ಓಕೆನಾ? ಅವ್ರು ಈ ವಿಡಿಯೋ ನೋಡ್ತಾರೆ ಆಯ್ತಾ? ಆಯ್ತವ. ನೋಡಿದ ತಕ್ಷಣ ಪಕ್ಕ ಚಾಕ್ಲೇಟ್ ತಗೊಬಂದು ಕೊಡ್ತಾರೆ. ಸರಿ ಹುಷಾರು, ಬಾವ ಅಂದಿದ್ಯಾ ಆಮೇಲೆ ತಂಗಿ ಮೇಲೂ ಕಾಳು ಹಾಕಿದ್ರೆ ಕಷ್ಟ. ಸರಿ ತೂ ಪಾಪಿ ಇವಳು, ಸರಿ ಇಲ್ಲ ಇವಳು. ಹೇಳು. ಆಯ್ತಾ? ಹಂಗೆಲ್ಲ ಹೇಳಿದಕ್ಕೆ ಏನ್ ಮಾಡೋನೊಬ್ಬ ಈ ಡಿವೋರ್ಸ್ ಅವಳದೆಲ್ಲ ಹಳೆ ಕತೆ ಕಣೆ. ಇನ್ನೂ ನಮ್ ಜನಗಳು ಬಿಡ್ತಾ ಇಲ್ಲ, ಎಳೀತವ್ರೆ. ಇನ್ನೊಂದ್ ಏನ್ ಗೊತ್ತಾ, ಕೆಲವರು ಕೆಲ್ಸ ಕಾರ್ಯ ಇರಲ್ವಲ್ಲ ಕೆಲವರಿಗೆ, ಕೆಲ್ಸನೇ ಇರಲ್ಲ. ಸುಮ್ನೆ ನೋಡಿದ್ಯಾ, ಈಗ ನಾನು ನೀನು ಪೋಸ್ಟ್ ಹಾಕಿರ್ತೀವಿ ಅನ್ಕ, ಏನಾದ್ರೂ ಒಂದು ನೆಗೆಟಿವ್ ಕಮೆಂಟ್ ಮಾಡೋದು. ಅಯ್ಯೋ ನನಗೂ ಅಷ್ಟೇ ಕಾಣೆ, ನೆಗೆಟಿವ್ ಕಮೆಂಟ್ಸ್ ಅನ್ನೋದನ್ನ ನಿಲ್ಸೋದೇ. ನಾನೀಗ ಕೆಲವೊಂದ್ಸಲ ಕೆಲವ್ರು ಇರ್ತಾರೆ ಕಮೆಂಟ್ಗಳು ಮಾಡ್ತಾನೆ ಇರ್ತಾರೆ, ಅದು ಬರಲ್ಲ ಮೇಡಮ್, ಇದು ಬರಲ್ಲ ಮೇಡಮ್. ಅದಕ್ಕೆ ಒಂದೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ನನ್ನ ಹಸ್ಬೆಂಡು ಅಂತವ್ರನ್ನ ಬ್ಲಾಕ್ ಮಾಡ್ಬಿಡ್ತಾರೆ ಕಣೆ. ಅದಕ್ಕೆ ನಂಗೆ ಬಾವ ಅಂದ್ರೆ ಇಷ್ಟ. ಅಂತವ್ರನ್ನೆಲ್ಲ ಅವ್ಳ ಜೊತೆ ಜಗಳನೂ ಮಾಡಲ್ಲ, ಅವಳಿಗೆ ಹೇಳೋದು ಇಲ್ಲ. ಅದೇನೋ ಡಿಸ್ಟರ್ಬ್ ಆಗ್ತಿದ್ಯಾ, ಫೋನ್ ತಗೋ, ರಿಪೋರ್ಟ್ ಮಾಡು, ಬಿಸಾಕ್ತಾ ಇರು. ಇವ್ ಬೆಳಗ್ಗೆ ಬಂದು ಹೇಳ್ತಾಳೆ ಈ ತರ ಮಾಡಿದಾರೆ ಕಣೆ ಬಾವ, ಬ್ಲಾಕ್ ಮಾಡಿ ಬಿಸಾಕ್ತಾರೆ ಅಷ್ಟೇನೆ. ಐ ನೋ ಅಬೌಟ್ ಹೂ ಶಿ ಇಸ್ ಟಾಕಿಂಗ್ ಅಂತ, ಮೇ ಬಿ ಅವ್ರಿಗೆ ಗೊತ್ತಾಗಿರುತ್ತೆ. ನಾವಂತ್ರಿ ಗಾಸಿಪ್ ಗರ್ಲ್ಸ್ ಅಲ್ಲಿ ಎಷ್ಟು ಮಜಾ ಮಾಡ್ತೀವಿ ಅಂತ ಅಂದ್ರೆ, ಒಳ್ಳೆ ಸಖತ್ತಾಗಿರುತ್ತೆ, ಕಾಯ್ತಾ ಇರ್ತೀವಿ. ಯಾ ಸರಿ, ಇನ್ನೇನು ಸಮಂತನ್ ಬಗ್ಗೆ ಹೇಳ್ತಾ ಇದ್ದೆ. ಹಿಂಗೆಲ್ಲ ಮಾಡ್ತಿರ್ಬೇಕಾದ್ರೆ ಗೊತ್ತಲ್ಲ, ಕೆಲವ್ರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಿರ್ತಾರೆ. ಏನಿಲ್ಲ ಅಂತಂದ್ರೂ ಒಟ್ನಲ್ಲಿ ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಬರೆಯಕ್ಕೆ ಇನ್ನೇನು ದುಡ್ಡು ಕೊಡ್ಬೇಕಾ? ನಿನಗೆ ಇನೋಸೆಂಟ್ ಗಂಡನ, ಅಷ್ಟು ಇನೋಸೆಂಟ್ ಗಂಡಂಗೆ ಯಾಕೆ ಮೋಸ ಮಾಡ್ದೆ ಅಂತ ಬರ್ದವನ್ ಕಣೆ ಯಾರು ನಾನು. ಎನಿವೇ, ವೈ ಡಿಡ್ ಯು ಚೀಟ್ ಯುವರ್ ಇನೋಸೆಂಟ್ ಹಸ್ಬೆಂಡ್ ಅಂತ, ಯಾಕೆ ಹಿಂಗೆ ಅಂತ. ಇವನ್ ಬಂದ್ ನೋಡಿದ್ನ ಅಲ್ಲಿ ಏನಾಗಿದೆ, ಏನ್ ಕತೆ ಏನು. ನಾನು ಯಾವಾಗ್ಲೂ ಹೇಳೋದು, ದೇರ್ ಇಸ್ ಆಲ್ವೇಸ್ ಟೂ ಸೈಡ್ಸ್ ಆಫ್ ಸ್ಟೋರಿ. ಹೌದು, ಒಂದೇ ಕಡೆ ಸ್ಟೋರಿ ಇರಲ್ಲ. ಈಗ ನನ್ನಂಗೆ ಕೆಲವ್ರು ಉರ್ಕೊಳ್ಳೋರು ಇರ್ತಾರೆ, ತಿರ್ಗಾ ಸರಿಯಾಗಿ ಕಮೆಂಟ್ ಕೊಟ್ಟಿದ್ದಾರೆ ಸಮಂತ. ನನ್ನಂಗೆ ಉರ್ಕೊಂಡು ಕಮೆಂಟ್ ಮಾಡಿ, ಈಗ ನಾನು ಕೆಲವ್ರಿಗೆ ಡೈರೆಕ್ಟ್ ಆಗಿ ಹಿಟ್ಟು ಮಕ್ಕ ಕೊಡ್ದಂಗೆ ಹೇಳಿರ್ತೀನಿ. ನಾನು ಸರಿಯಾಗಿ ಹೇಳಿರ್ತೀನಿ, ನೀವು ಹಂಗಿದ್ದೀರಾ, ನೀವು ಹಿಂಗಿದ್ದೀರಾ, ನೀವು ಹಂಗೆ ಮಾಡ್ತೀರಾ, ನೀವು ಹಿಂಗೆ ಮಾಡ್ತೀರಾ ಅಂತ ಹೇಳೋರಿಗೆಲ್ಲ ನಾನು ಸರಿಯಾಗಿ ಬಿಟ್ಟಿರ್ತೀನಿ. ಅದೇ ರೀತಿ ಸಮಂತನೂ ರಿಪ್ಲೈ ಮಾಡಿರೋದು ಏನಂತ ಗೊತ್ತಾ, ನಿಮ್ಮ ಕೆಲಸ ನೀವು ಡ್ಯಾಶ್ ಮುಚ್ಕೊಂಡು ನೋಡ್ಕೊಳ್ಳಿ ಅಂದರೆ ಹಂಗೆಲ್ಲ ಹೇಳಿಲ್ಲ ಅವರು. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ಇದೆಲ್ಲ ನಿಮಗೆ ಬೇಡದೇ ಇರೋ ವಿಚಾರ, ಆರಾಮಾಗಿ ಲೈಫ್ನ ಎಂಜಾಯ್ ಮಾಡಿ, ನಿಮ್ದೇನಿದೆ ನೀವು ನೋಡ್ಕೊಳ್ಳಿ, ಬೇಕಾಗೂ ಇಲ್ಲ, ಇದಂತ ದೊಡ್ಡ ವಿಷಯನೂ ಅಲ್ಲ ಅಂತೆಲ್ಲ ಹೇಳಿದಾಳ. ನಾನು ಹೇಳೋದು, ಅವಳ ಮನೆ ದೋಸೆ ತೂತು, ನಿನ್ ಮನೆ ಎಂಚೆ ತೂತಾಗ್ಬಿಟ್ಟೈತೆ, ಮತ್ ಯಾಕೋಬೇಕು ನಿನಗೆ ಅಲ್ವಾ? ಆದ್ರೊಳು ಎಷ್ಟು ಹೆಸರು ಮಾಡೋಳೆ, ಅವನೇ ಇರ್ಬೋದು, ಎಷ್ಟು ಹೆಸರು ಮಾಡಿ ಅಲ್ಲ ಕಣೆ. ಬಟ್ ಅವ್ರಿಬ್ರು ಒಂದಾಗ್ತಾರೆ ಅಂತ ಸುದ್ದಿನೂ ಬಂದಿತ್ತಲ್ವಾ? ಅವ್ರಿಬ್ರು ಒಂದಾಗ್ತಾರೆ ಅಂತ ನಾವು ಮಾತಾಡಿದ್ವಿ ಅನ್ಸುತ್ತೆ ಒಂದ್ಸಲ ಅಂದ್ರು, ನನಗೇನೋ ಡೌಟ್ ಕಣೆ.
ಬಟ್ ಒಂದಾದ್ರೆ ಚೆನ್ನಾಗಿರುತ್ತೆ ಕಣೆ. ಏನು ಒಂದಾದ್ರೂ ಅದೊಂದು ಕ್ರ್ಯಾಕ್ ಅನ್ನೋದು ಏನು ಗೊತ್ತೇನೆ, ಸಿಳಿವು ಬಿಟ್ಬಿಟ್ಟಿರುತ್ತಲ್ಲ. ಒಂದು ಈ ಕನ್ನಡಿ ಮುಂದೆ ವೇದಾಂತ ಹೇಳ್ತೀನಿ ಅನ್ಕೋಬೇಡ, ಈ ಕನ್ನಡಿ ಮುಂದೆ ಒಂದು ಬ್ಲ್ಯಾಂಕ್ ಬಿಟ್ಟಾಗ ಒಂದು ಮಾರ್ಕ್ ಹಂಗೆ ಕಾಣಿಸುತ್ತೆ. ಈ ಕನ್ನಡಿಗೆ ನಾನು ಹೊಡೆದ್ರೆ ಸಿಳಿವು ಬಿಟ್ಕೊಳುತ್ತೆ. ಅದನ್ನ ಜಾಯಿನ್ ಮಾಡಿದ್ರೆ ನಿನಗೆ ಆ ಮಾರ್ಕ್ ಕಾಣ್ತಾ ಇರುತ್ತೆ. ಹೌದು. ಸೊ ಇಟ್ಸ್ ಇದು ಆ ಥರ ಆಗುತ್ತೆ. ಏನು ಮಾಡ್ತೀಯಾ? ಸೊ ಇಷ್ಟು ಗಾಸಿಪ್ಸು. ಸೊ ಹಾಗಾಗಿ ಮತ್ತೆ ನಾಳೆ ಒಂದಷ್ಟು ಗಾಸಿಪ್ಗಳನ್ನ ತರ್ತೀನಿ. ಇವತ್ತು ಜಾಸ್ತಿ ಗಾಸಿಪ್ಸ್ ತರೋಕ್ಕಾಗಲಿಲ್ಲ ನಾನು, ಬಿಕಾಸ್ ನಾನು ನ್ಯೂಸ್ ಹಾಗೆ ಹೀಗೆ ಅಂತ ಸ್ವಲ್ಪ ಇದರಲ್ಲಿದ್ದೆ. ನಾನು ಇವಳು ಕೂಡ ಬ್ಯುಸಿ ಇದ್ಲು. ಸೊ ಇಂಟ್ರೆಸ್ಟಿಂಗ್ ಗಾಸಿಪ್ಸ್ಗಳನ್ನ ಮತ್ತೆ ಮತ್ತೆ ತರ್ತಾ ಇರ್ತೀವಿ ನಿಮ್ಮ ಮುಂದೆ ಬರ್ತಾ. ಇವತ್ತಂತೂ ಜಮೀರ್ ಅಹಮದ್ ಖಾನ್ ಅವ್ರ ಮಗಂದು ಸಖತ್ ಎಂಜಾಯ್ ಮಾಡಿ. ಆಕ್ಚುಲಿ ಚೆನ್ನಾಗಿದೆ, ಓಡುತ್ತೆ. ಅಂದ್ರೆ ಆ ಪೋಸ್ಟರ್ ಇಂದಾನೆ ಅಟ್ಲೀಸ್ಟ್ ಆ ಮೂವಿ ಓಡುತ್ತೆ ಅಲ್ವಾ? ಮೂವಿ ಆ ಮೂವಿ ಓಡುತ್ತೆ. ಆ ಮೂವಿಯಿಂದಾನೇ ಓಡುತ್ತೆ ಅಲ್ವಾ? ಅದ್ರಲ್ಲಿ ಏನ್ ನೋಡಿಲ್ಲ ಅಂದ್ರೂ ಗೊತ್ತಿಲ್ಲ ಮಚ್ಚ, ಕಾಲಲ್ಲಿ ಸಿಗರೇಟ್ ಇಟ್ಟು ಅನ್ಸುತ್ತೆ ಅದು ಫುಲ್ ರೊಮ್ಯಾಂಟಿಕ್ ಓರಿಯೆಂಟೆಡ್ ಮೂವಿ ಇರುತ್ತೆ ಅಂತ. ರೊಮ್ಯಾಂಟಿಕ್ ಏನಾದ್ರೂ ಒಂದು ಥ್ರಿಲ್ಲರು ಇರ್ಬೋದು, ಡಿಶುಮ್ ಅಂತ ಫೈಟು ಇರ್ಬೋದು. ಬಟ್ ನನಗೇನು ಗೊತ್ತಪ್ಪ, ನಿಂಗೆ ಯಾವ ಥರ ಮೂವೀಸ್ ಇಷ್ಟ? ನಂಗೆ ರೊಮ್ಯಾಂಟಿಕ್ ಮೂವೀಸ್ ತುಂಬಾ ಇಷ್ಟ. ನಂಗೂ ಇಷ್ಟ ರೊಮ್ಯಾಂಟಿಕ್ ಮೂವೀಸ್. ಮೇ ಬಿ ಶಿ ಇಸ್ ಮ್ಯಾರಿಡ್, ಐ ಆಮ್ ನಾಟ್ ಮ್ಯಾರಿಡ್, ಬಟ್ ಐ ಲೈಕ್ ರೊಮ್ಯಾಂಟಿಕ್ ಮೂವೀಸ್. ಬಟ್ ಏನು ಮಾಡೋದು, ನನಗೆ ಶಿ ಇಸ್ ಮ್ಯಾರಿಡ್. ನಾನು ಮ್ಯಾರಿಡ್ ಅಂದಂಗೆ ಸ್ವಲ್ಪ ಉಪಯೋಗ ಆಗುತ್ತೆ. ಇವಳಿಗೆ ಏನು ಉಪಯೋಗ ಆಗಲ್ಲ. ಏನು ಬದನೆಕಾಯಿ ನಿನ್ನೆ ಮಾಡಿದ ಗಾಸಿಪ್ ಒಂದು ವರ್ಡು ಇನ್ನೂವರೆಗೂ ಹೇಳಿತಾನೆ ಇದ್ದಾರೆ ಕೆಲವರು. ಹೌದಾ? ಏನದು ನಿನ್ನೆ ಹೇಳಿತಾ ಇರೋದು? ಬದನೆಕಾಯ ಚೆನ್ನಾಗಿ ಅನ್ಲೋಳು ಬದನೆಕಾಯಿ. ಅದು ಆಕ್ಚುಲಿ ಇನ್ನೂ ಎಳಿತಿದ್ದಾರೆ, ಊಟಕ್ಕೆ ಹೋದಾಗ್ಲೂ ಅದೇ ಮಾತಾಡ್ತಾ ಇರ್ತಾರೆ. ಅಯ್ಯೋ ಬಿಡು, ನಮ್ ಗಾಸಿಪ್ ಬಗ್ಗೆ ಅಲ್ಲೂ ನಾವೀಗ ಇಲ್ಲಿ ಗಾಸಿಪ್ ಮಾಡ್ತೀವಾ, ಅಲ್ಲೋಗಿ ಗಾಸಿಪ್ಗಳಾಗ್ತಾರೆ. ನನಗೆ ಅದೇ ಇಷ್ಟ ಆಗಲ್ಲ. ಕೆಲವೊಂದು ಇಲ್ಲಿ ಗಾಸಿಪ್ ಬಿಟ್ಟು ಅಲ್ಲೂ ಹೊರಗೂ ಗಾಸಿಪ್ ಆಗ್ತಾ ಇರುತ್ತೆ. ಏನ್ ಮಾಡ್ತೀಯಾ? ಗಾಸಿಪ್ಗಳಿದ್ದಿದ್ದೆ. ಆದ್ರೆ ನಿಮ್ಗೋಸ್ಕರ ಅಂತ ನಾವು ಗಾಸಿಪ್ ತರದ್ ಬಿಡಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟೊಂದು ಜನ ಕಾಯ್ತಿರ್ತಾರೆ ಗೊತ್ತಾ ಭೂಮಿ. ನನಗೆ ಮೆಸೇಜ್ ಎಲ್ಲ ಮಾಡ್ತಾರೆ ಕಣೆ, ಗಾಸಿಪ್ ಎಪಿಸೋಡ್ಸ್ ಬರ್ತಿಲ್ಲ ಅಂತ. ಬಟ್ ಏನ್ ಗೊತ್ತಾ, ಮೊನ್ನೆ ಫಂಕ್ಷನ್ ಆಯ್ತು, ಲೋಕಾರ್ಪಣೆ ಕಾರ್ಯಕ್ರಮ ಆಯ್ತು, ನಾನ್ ಕೆಲವು ಗೆಸ್ಟ್ಗಳನ್ನ ಕರ್ಕೊ ಬಂದಿದ್ದೆ ಆಯ್ತು. ಅವಾಗ ಕೇಳ್ತಿದ್ರು, ನೀವು ಗಾಸಿಪ್ ಮಾಡ್ತಿದ್ರಲ್ಲ, ಅವ್ರು ಎಲ್ಲಿ ಅವ್ರೆ, ಐ ಸ್ವೇರ್ ಟು ಗಾಡ್ ಕೇಳ್ತಿದ್ರು ನನ್ನ, ನೀವಿಬ್ರು ಅಲ್ವಾ ಗಾಸಿಪ್ ಮಾಡ್ತಿದ್ದು? ಬಿಕಾಸ್ ನಮ್ ಆಂಕರ್ಸ್ ಹೇಳ್ಕೊಬಾರ್ದು ಹಿಂಗೆಲ್ಲ, ಬಟ್ ಸ್ಟಿಲ್ ನಾನು ಪೂ ಇದೀವಿ ಆಯ್ತಾ, ನಾನು ಅವಳು ಲೈಕ್ ವೆರಿ ಕ್ಲೋಸ್ ಆಯ್ತಾ. ನಾನು ಏನಾರು ಮಾಡ್ತಿದ್ದೀನಿ ಅಂದ್ರೆ ಅವಳು ಏನಾರು ಮಾಡ್ತಿದ್ದಾಳೆ ಅಂದ್ರೆ ನಾನು ಆಕ್ಚುಲಿ ಅಲ್ಲಿ ಇರ್ತೀವಿ, ಹಾಜರಾಗಿರ್ತೀವಿ. ಸೊ ಅಲ್ಲೂ ಕೂಡ ಕೇಳ್ತಿದ್ರು, ನೀವು ಒಬ್ಬರೇ ಇದ್ದೀರಲ್ಲ ಗಾಸಿಪ್, ಇನ್ನೊಬ್ರ ಜೊತೆ ಮಾಡ್ತಿದ್ರಲ್ಲ, ಅವರೆಲ್ಲಿ ಬೈ ಡಿಫಾಲ್ಟ್ ಅವಳೇನೋ ಆಚೆ ಹೋಗ್ಬೇಕಿತ್ತು, ಹೋದ್ಲು. ಅಲ್ಲವಾ? ನಿಮಗೆ ಗೊತ್ತಿರುತ್ತಲ್ಲ, ಈಗ ಮದ್ವೆ ಆದ್ರೆ ಹಬ್ಬನ ಜೊತೆಲಿ ಆಚರಣೆ ಮಾಡ್ಬೇಕಾಗಿರುತ್ತೆ. ಹೇಗಿತ್ತು ನೆನ್ನೆ ಹೊಸ್ತಡ್ಕು? ಹೊಸ್ತಡಕ್ಕೆಲ್ಲ ನಾನು ಮಾಡಲ್ಲ, ನಾವು ತಿಂದಿಲ್ಲ. ಏನ್ ಗೊತ್ತಾ, ಇವತ್ತೆಲ್ಲ ಆಫೀಸಲ್ಲೂ ಕೂಡ ಅದೇ ಏನೋ ಯಾರ್ ಕಣ್ಣಿಟ್ರು ಏನೋ, ನಾನು ಜಾಸ್ತಿ ತಿನ್ನಕ್ಕೆ ಆಗ್ಲಿಲ್ಲ. ಓದೆ ಸ್ವಲ್ಪ ತಿನ್ಬಿಟ್ಟು ಮಲ್ಕೊಬಿಟ್ಟೆ ನಾನು. ನೋಡಿದ್ಯಾ? ಅದಕ್ಕೆ ಹೇಳಿದ್ದು ಲೈಟ್ ಫುಡ್ಸ್. ಇವತ್ತು ಗುರುವಾರ, ನಾನು ಇವತ್ತು ನಾನ್ ವೆಜ್ ಮುಟ್ಟಲ್ಲ. ಸೊ ನಾಳೆ ಕನ್ಫರ್ಮ್. ಅದ್ರಲ್ಲೂ ಇವತ್ತು ನಮ್ಮ ಆಫೀಸಲ್ಲಿ ದನ ತರ ಎಲ್ರು ತಿಂದ್ರು ಗೊತ್ತಾ. ಕೇಳಿ ಅವಳು ನಾನು ಒಳ್ಳೆ ಆ ಪೇಪರ್ ಈ ತರ ಇದ್ವಿ. ನನಗೇನಿಲ್ಲ, ಬೇಜಾರಿಲ್ಲ. ನಾನು ಹಂಗೆ, ನನಗೆ ಹೋಳಿಗೆ ಇತ್ತು, ಹೋಳಿಗೆ ತಿನ್ಕೊಂಡೆ. ನಾನು ಅವಳ ತರನೇ ಒಂದು ಹೋಳಿಗೆ ತಿಂದೆ. ಹೋಳಿಗೆ ಇವ್ರು ಬೇರೆಯವರೆಲ್ಲ ಹೆಂಗೆ ಮೂಳೆ ತಿಂದ್ರು ಅಂದ್ರೆ ಅಯ್ಯೋ ಕೇಳ್ತೀರಾ, ಹೇಳಕ್ಕೂ ಒಂಥರ ಅದು. ಒಬ್ಬ ಚೋಟಾ ಭೀಮ್ ಅನ್ಕೊಂಡು ಭೀಮ್ ಚೋಟಾ ಭೀಮ್ ಅನ್ಕೊಂಡು ಹೆಂಗೋ ತಿಂದ್ಬಿಟ್ರು ಗುರು. ಹೋಗ್ಲಿ ಬಿಡೆ, ಆಯ್ತು. ಏನೋ ಇವತ್ತಿನ ಗಾಸಿಪ್ಸ್ ಯಾಕೆ ನೀವ್ ಯಾರು ನಮಗೆ ಹೇಳ್ತಾನೆ ಇಲ್ಲ? ಹೇಗೆ ಕಮೆಂಟ್ ಮಾಡಿ, ಎಲ್ಲ ಕಮೆಂಟ್ ಮಾಡ್ತೀರಿ ಆಯ್ತಾ, ಹೇಗ್ ಬರ್ತಿದೆ ಅಂತೆಲ್ಲ, ಲೈಕ್ ಏನಾದ್ರು ಚೇಂಜಸ್ ಮಾಡ್ಬೇಕಾ ಅಂತೆಲ್ಲ ನೀವು ಹೇಳ್ತಿರ್ಬೇಕು, ಆಗ ನಮಗ್ ಗೊತ್ತಾಗುತ್ತೆ ಆಯ್ತಾ. ನೆಗೆಟಿವ್ ಕಮೆಂಟ್ಸ್ ಬೇಡ. ಯಾಕೆ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಈ ಕಮೆಂಟ್ಸ್ ಎಲ್ಲ ಯಾಕೆ ಅಲ್ವಾ? ಹೊಡಿತಾ ಇರ್ಬೇಕು ಹಿಂಗೆ, ಹೊಡಿರಿ ಚಪ್ಪಾಳೆ. ನಾನು ಡಿಲೀಟ್ ಬಟನ್ ಅಮುಕ್ತಾ ಇರ್ತೀನಿ ನಿಮ್ಗಳಿಗೆ ಗೊತ್ತಾಗ್ದಂಗೆ. ಓಕೆನಾ? ಸರಿ, ಡಿಲೀಟ್ ಬಟನ್ನ ಅಮುಕ್ತಾ ಇರ್ತಾರಂತೆ ಅಂದ್ರೆ ಸಿಸ್ಟಮ್ ಇಲ್ಲ ಫೋನಲ್ಲಿ. ಯು ವಾಂಟ್ ಟು ಡಿಲೀಟ್ ದಿಸ್ ಕಮೆಂಟ್? ಎಸ್, ಐ ವಾಂಟ್ ಟು ಡಿಲೀಟ್. ಓಕೆ ಅಮ್ಮ, ಹೋಗ್ಲಿ ಬಿಡು, ನೀನು ಡಿಲೀಟ್ ಬಟನ್ ನಾನು ಅಮುಕ್ತಾ ಇರು. ಇವಾಗ ಕುತ್ಕೊಂಡು ನೋಡಿ. ಓಕೆ, ಗಾಸಿಪ್ನ ಎಂಡ್ ಮಾಡೋಣ, ಬಿಕಾಸ್ ನಂಗೂ ಟೈಮ್ ಆಯ್ತು, ನಾನು ಹೊರಡ್ಬೇಕು. ಬೇಜಾನ್ ಕೆಲಸಗಳಿದಾವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಅಷ್ಟೇ. ಆ್ಯಂಡ್ ಮತ್ತಷ್ಟು ಗಾಸಿಪ್ಸ್ಗಳ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇವೆ. ದಿಸ್ ಇಸ್ ಪೂಜಾ ಸೈನಿಂಗ್ ಆಫ್. ಬಾಯ್ ಬಾಯ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.